ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಿಸಿದಂತೆ 20/9/2020ರಲ್ಲಿ ನಡೆದಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಿಸಿದಂಥ ಅಭ್ಯರ್ಥಿಗಳ 1:5 ಲಿಸ್ಟ್ನ ದೈಹಿಕ ಪರೀಕ್ಷೆಯ ದಿನಾಂಕದ ಬಗ್ಗೆ ನೋಡ್ತಿದ್ದೀವಿ. ಇದೇ ನೀವು ನಮ್ಮ ಚಾನಲ್ಗೆ ಮೊದಲನೇದಾಗಿ ಬರ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಂತರ ಮುಂದಿನ ಅಪ್ಡೇಟ್ಗಳನ್ನು ಪಡ್ಕೊಳ್ಳಿ. ಬನ್ನಿ ನೋಡೋಣ. ಹೆಲೋ ಫ್ರೆಂಡ್ಸ್, ಇದು ಫ್ಯಾಕ್ಸು. ಇದು ಯಾವುದೇ ರೀತಿಯ ಅಭ್ಯರ್ಥಿಗಳಿಗಲ್ಲ. ಇದು ಇಂಟರ್ನಲ್ ಕಮ್ಯುನಿಕೇಷನಿಗೋಸ್ಕರ ಪೊಲೀಸ್ ರಿಕ್ರೂಟ್ಮೆಂಟ್ ಆಫೀಸರ್ಗಳಿಗೆ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ, ರಿಕ್ವೈರ್ಮೆಂಟ್ ಅರ್ಜೆಂಟ್ ಅಂತ. 20/9/2020ರಲ್ಲಿ ನಡೆದಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ 1:5 ಲಿಸ್ಟನ್ನು ಬಿಟ್ಟು ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ನಡೆಸುವ ದಿನಾಂಕದ ಕುರಿತಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ಮತ್ತು ಮಹಿಳೆ 2007 ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಕಲ್ಯಾಣ ಕರ್ನಾಟಕ ಪುರುಷ ಮತ್ತು ಮಹಿಳಾ 558 ಹುದ್ದೆಗಳಿಗೆ ದಿನಾಂಕ 20/9/2020ರಂದು ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಸದರಿ ಪರೀಕ್ಷೆಯ ಸ್ಕ್ಯಾನಿಂಗ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗಿದ್ದು, ನಿಯಮಾನುಸಾರ ಅರ್ಹ ಅಭ್ಯರ್ಥಿಗಳಿಗೆ 1:5 ಅನುಪಾತದ ಆಯ್ಕೆ ಪಟ್ಟಿಯನ್ನು 2 ದಿನಗಳೊಳಗಾಗಿ ಈ ಕಚೇರಿಯಿಂದ ನೀಡಲಾಗುವುದು. ಅಂದರೆ ಈಗಾಗಲೇ ನಿಮ್ಮ ಉತ್ತರ ಪತ್ರಿಕೆಯನ್ನು ಸ್ಕ್ಯಾನ್ ಮಾಡಿ ಪ್ರಕ್ರಿಯೆ ಕೊನೆಗೊಂಡಿದೆ. ನಂತರದಲ್ಲಿ ನಿಮಗೆ 1:5 ಲಿಸ್ಟನ್ನು ಬಿಟ್ಟು ಅರ್ಹ ಅಭ್ಯರ್ಥಿಗಳನ್ನು ದೈಹಿಕ ಸಾಮರ್ಥ್ಯ ಪರೀಕ್ಷೆಗೆ ಕರೀತಾರೆ. ಆದ್ದರಿಂದ ಘಟಕಾಧಿಕಾರಿಗಳು ಅರ್ಹ ಅಭ್ಯರ್ಥಿಗಳಿಗೆ ದಿನಾಂಕ 10/11/2020ರಿಂದ 20/11/2020ರೊಳಗಾಗಿ ET PST ಪರೀಕ್ಷೆಯನ್ನು ನಡೆಸುವ ಸಂಬಂಧ ದಿನಾಂಕಗಳನ್ನು ನಿಗದಿಪಡಿಸಿ ಈ ಕಚೇರಿ ಮಾಹಿತಿಯನ್ನು ನೀಡಲು ಸೂಚಿಸಿದೆ. ಅಂದರೆ ಘಟಕಗಳಿಗೆ ಅನುಸಾರವಾಗಿ ಇರುವಂತಹ ಅಧಿಕಾರಿಗಳು ಇಲ್ಲಿ 10/11/2020ರಿಂದ 20/11/2020ರೊಳಗೆ ಯಾವುದಾದ್ರೂ ಡೇಟನ್ನು ಫಿಕ್ಸ್ ಮಾಡಿ ಅಭ್ಯರ್ಥಿಗಳನ್ನು ET ಮತ್ತು PST ಪರೀಕ್ಷೆಗೆ ಕರೀತಾರಂತೆ. ಈ ಮಾಹಿತಿಯನ್ನು ನೀಡಲು ಸೂಚಿಸಿದೆ. ಸದರಿ ದಿನಾಂಕಾನುಸಾರ ET PST ಪರೀಕ್ಷೆಗಳಿಗೆ ಹಾಜರಾಗುವ ಸಲುವಾಗಿ ಅಭ್ಯರ್ಥಿಗಳಿಗೆ ಈ ಕಚೇರಿಯಿಂದ ಕರೆಪತ್ರಗಳನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಈ ಲಿಸ್ಟನ್ನು 1:5 ಲಿಸ್ಟನ್ನು ಕರ್ನಾಟಕದ ಅಧಿಕೃತ ಪೊಲೀಸ್ ವೆಬ್ಸೈಟ್ KSPಯಲ್ಲಿ ಬಿಡುಗಡೆ ಮಾಡ್ತಾರೆ. ಇನ್ನೇನೋ ಒಂದು 2-3 ದಿನಗಳೊಳಗೆ 1:5 ಲಿಸ್ಟ್ ಕಟ್ ಆಫ್ ಲಿಸ್ಟ್ ಬರುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.